ಕೊಬ್ಬರಿ ಸಾರ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಬೇಕಾಗುವಂಥ ಸಾಮಗ್ರಿಗಳ್ರಿ ಶೇಂಗಾ ಮತ್ತು ನಾವು ಕೊತ್ತಂಬರಿ ತೊಗೊಂಡೇವ್ರಿ. ಆಮೇಲೆ ಸ್ವಲ್ಪ ಕೊಬ್ಬರಿ, ಮೆಣಸಿನ್ಕಾಯಿ, ಆಮೇಲೆ ಅಲ್ಲ ತೊಗೊಂಡೇವ್ರಿ. ಮತ್ತು ಒಂದು ಲಿಂಬೆ ಹಣ್ಣು ತೊಗೊಂಡೇವ್ರಿ. ಮತ್ತು ಒಂದೆರಡು ಟೊಮೆಟೊದು ತೊಗೊಂಡೇವ್ರಿ ನಾವು. ಒಂದು ಮಿಕ್ಸಿ ಜಾರ್ ತೊಗೊಂಡೇವ್ರಿ. ಮಿಕ್ಸಿ ಜಾರಿಗೆ ನಾವು ಒಂದು ಸ್ವಲ್ಪ ಶೇಂಗಾ ಹಾಕ್ಕೊಂಡೇವ್ರಿ. ಶೇಂಗಾ ಹಾಕೊಂಡ ನಂತರ ನಾವು ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡೇವ್ರಿ. ಅದಕ್ಕೆ ಹೆಚ್ಚಿರುವಂಥ ಕೊಬ್ಬರಿ ಹಾಕ್ಕೊಂಡೇವ್ರಿ. ಕೊಬ್ಬರಿ ಹಾಕೋದ್ರಿಂದ ಸಾರು ಸ್ವಲ್ಪ ಚಲೋ ಆಗ್ತೈತೆ ರೀ, ಸ್ವಾದ ಬರ್ತೈತಿ. ಆಮೇಲೆ ನಾವು ಇದಕ್ಕೆ ಹಸಿ ಮೆಣಸಿನ್ಕಾಯನ್ನ ಹಾಕ್ಕೊಂಡೇವ್ರಿ ಇದಕ್ಕೆ. ಆಮೇಲೆ ಇದಕ್ಕೆ ನಾವು ಇದನ್ನು ಶುಂಠಿ ಸ್ವಲ್ಪ ಹಾಕ್ಕೊಂಡೇವ್ರಿ. ಆಮೇಲೆ ಕಟ್ ಮಾಡಿರುವಂಥ ಕೊತ್ತಂಬರಿನ ಹಾಕ್ಕೊಂಡೇವ್ರಿ. ಆಮೇಲೆ ಒಂದೆರಡು ಟೊಮೆಟೊ ಹಾಕ್ಕೊಂಡೇವಿ. ಸ್ವಲ್ಪ ಉಪ್ಪು ಹಾಕ್ಕೊಂಡೇವಿ, ಯಾಕಂದ್ರೆ ನುಣ್ಣಗೆ ರುಬ್ಬಾಕ್ರಿ. ಆಮೇಲೆ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ನೀವು ಮಿಕ್ಸರ್ ಮಾಡಿರಿ. ಮಿಕ್ಸಿ ಮಾಡಿ ಸೈಡ ತೆಗೆದಿಟ್ಕೊರಿ. ಒಂದು ಪಾತ್ರೆ ತಗೋರಿ. ಅದಕ್ಕೆ ಒಂದು ಸ್ವಲ್ಪ ಅಡುಗೆ ಎಣ್ಣೆ ಹಾಕಿರಿ. ಅಂದರೆ ನಮಗೆ ಎಷ್ಟು ಬೇಕಾಗ್ತೈತಿ ಆ ಉಳ್ಳಾಗಡ್ಡಿ ಎಷ್ಟು ಅದಾವ ಅದ್ರ ಮೇಲೆ ತಗೋರಿ. ಆಮೇಲೆ ನಾವು ಸಾಸ್ವೆ, ಜೀರಿಗೆ, ಉಳ್ಳಾಗಡ್ಡಿ, ಆಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೋರಿ. ಒಗ್ಗರ್ನಿಂದ ಹಾಕಿದ್ರೆ ಕಲರ್ ಚಲೋ ಬರ್ತೈತಿ. ಆಮೇಲೆ ಮಿಕ್ಸಿ ಒಳಗೆ ರುಬ್ಬಿರುವಂಥ ಪೇಸ್ಟನ್ನು ನಾವು ಈ ಒಗ್ಗರಣೆಗೆ ಸೇರಿಸ್ತೇವ್ರಿ. ಸೇರಿಸಿದಾದ ಬಳಿಕ ನಾವು ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದ್ವಿ ರೀ. ಗರಂ ಮಸಾಲ ಹಾಕಿ ನಮಗೆ ಎಷ್ಟು ಬೇಕಾಗ್ತೈತಿ ಅಷ್ಟು ನೀರು ಆ್ಯಡ್ ಮಾಡಿದ್ವಿ ರೀ. ನಮ್ಮ ರುಚಿಗೆ ಎಷ್ಟು ಬೇಕಲ್ಲ ನೋಡಿ ಅಷ್ಟು ಉಪ್ಪು ಹಾಕ್ಕೊಂಡು ಮೇಲೆ ಕೊತ್ತಂಬರಿ ಅಲಂಕರಿಸಿ ಆಮೇಲೆ ಇದು ಕೊಬ್ಬರಿ ಸಾರು ರೆಡಿ ಆಯ್ತು ನೋಡ್ರಿ.